ಈಗ ವಿಜಯ ಕರ್ನಾಟಕದಲ್ಲಿ ಯಾವೆಲ್ಲ ಸುದ್ದಿಗಳು ಇವೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಇಡಿ ಸಮನ್ಸ್ಗೆ ತಡೆ ಮುಂದುವರಿಕೆ ಅಂತ ಒಂದು ಸುದ್ದಿ ಇದೆ. ಮುಡಾ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ಗೆ ನೀಡಲಾಗಿದ್ದ ತಡೆಯಾಜ್ಞೆಯನ್ನು ಹೈಕೋರ್ಟ್ ಮುಂದುವರೆಸಿದೆ. ಇಡಿ ಜಾರಿಗೊಳಿಸಿದ್ದ ಸಮನ್ಸ್ ಪ್ರಶ್ನಿಸಿ ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ ಸಲ್ಲಿಸಿದ್ದ 2 ಪ್ರತ್ಯೇಕ ಅರ್ಜಿಗಳ ಕುರಿತು ಧಾರವಾಡ ಪೀಠದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ಪೀಠ ಸೋಮವಾರ ವಿಚಾರಣೆ ನಡೆಸಿತು. ಅರ್ಜಿದಾರರ ಪರ ವಕೀಲರು ಕೇಂದ್ರ ಸರ್ಕಾರಿ ವಕೀಲರ ವಾದ ಆಲಿಸಿದ ಬಳಿಕ ಮಧ್ಯಂತರ ಆದೇಶ ಮುಂದುವರಿಸಿ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದುವರಿಸಲಾಗಿದೆ. ಅಂದ್ರೆ ಈಗ ಇದೇನು ಮುಡಾ ಹಗರಣ ಇದೆಯಲ್ಲ, ಸ್ವಲ್ಪ ರಿಲೀಫ್ ಕೊಟ್ಟಂತೆ ಕಾಣಿಸ್ತಾ ಇದೆ, ತಾತ್ಕಾಲಿಕವಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಈಗ ಆಲ್ರೆಡಿ ತುಂಬಾ ಜನರನ್ನು ಕರೆದು ವಿಚಾರಣೆ ಮಾಡಿದ್ದು ಆಗಿದೆ, ನೋಟಿಸ್ ಕೊಟ್ಟಿದ್ದು ಆಗಿದೆ. ಸೊ ಒಂದ್ ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಸಿಬಿಐಗೆ ಈ ತನಿಖೆ ವಹಿಸೋದು ಬೇಡ ಅಂತ ಒಂದು ರಿಲೀಫ್ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಈ ತಡೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವ್ರಿಗೂ ಕೂಡ ಒಂದು ತಾತ್ಕಾಲಿಕವಾದಂಥ ರಿಲೀಫ್. ನೋಡ್ಬೇಕು ಮುಂದಿನ ಬೆಳವಣಿಗೆಗಳಿಗೆ ಏನಾಗುತ್ತೆ ಅಂತ.